ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಇವತ್ತು ನಾನು ಹಸಿಮೆಣಸಿನಕಾಯಿಯ ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೀನನ್ನು ಕ್ಲೀನಾಗಿ ತೊಳೆದು ನೀಟಾಗಿ ಉಪ್ಪು ಹಾಕಿ ತೊಳಿಬೇಕು ಮೀನು. ನಂತರ ಬೇಕಾಗಿರೋ ಸಾಮಗ್ರಿಗಳು: ಕಾಯಿ, ಟೊಮೆಟೊ, ಈರುಳ್ಳಿ, ಸಾಂಬಾರು ಸೊಪ್ಪು, ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಅರಿಶಿನ ಪೌಡ್ರು, ಮೆಂತೆ. ನಂತರ 2 ಬದನೆಕಾಯಿನೂ ತಗೊಂಡಿದ್ದೀನಿ. ಈಗ ರುಬ್ಲಿಕ್ಕೆ ನಾನು ಏನೇನು ಹಾಕ್ತಾ ಇದ್ದೀನಿ ಅಂದರೆ ನೋಡ್ಕೊಳ್ಳಿ, ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಂತೆ, ಅರಿಶಿನ ಪೌಡ್ರು, ಕಾಯಿ. ನಿಮಗೆ ಎಷ್ಟು ಬೇಕೋ ಕಾಯಿ ಎಷ್ಟು ತಗೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ 2 ಸ್ಪೂನ್ ಸಾಂಬಾರು ಪೌಡರ್ ಎಲ್ಲವನ್ನು ಹಾಕಿ ಕ್ಲೀನಾಗಿ ಗ್ರೈಂಡ್ ಮಾಡಬೇಕು. ಸಾಫ್ಟಾಗಿ ಗ್ರೈಂಡ್ ಮಾಡಬೇಕು ಇವೆಲ್ಲವನ್ನು. ನಂತರ ಅದೇ ಜಾರಲ್ಲಿ ಈರುಳ್ಳಿ, ಹೆಚ್ಚಿಟ್ಟಿರೋ ಈರುಳ್ಳಿನ ಸಹ ತಗೊಂಡಿದ್ದೆ. ಹುಣಸೆಹಣ್ಣು ನೋಡಿ ಇಷ್ಟು ತಗೋಬೇಕು. ಹುಣಸೆಹಣ್ಣು ಕಡಿಮೆ ಹಾಕಬೇಡಿ. ಹುಣಸೆಹಣ್ಣು ಕ್ಲೀನಾಗಿ ತೊಳೆದು ತಗೊಂಡು ಅದು ಸಹ ನಾನು ಗ್ರೈಂಡಿಗೆ ಹಾಕಿದೆ. ಈಗ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ, ಈರುಳ್ಳಿ ಕ್ಲೀನಾಗಿ ಬಾಡಿದ ಮೇಲೆ ರುಬ್ಬಿರೋ ಮಸಾಲೆನೂ ಸಹ ಈ ಎಣ್ಣೆಗೆ ಮಿಕ್ಸ್ ಮಾಡಬೇಕು. ಇದು ನನ್ನ ಅಮ್ಮನ ಕೈ ರುಚಿ ಸಾಂಬಾರು. ಒಂದು 2 ನಿಮಿಷ ಈ ರೀತಿ ಮುಚ್ಚಿ ಮಸಾಲೆನ ಕ್ಲೀನಾಗಿ ಬೇಯಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಅದೇ ಜಾರಲ್ಲಿ ನಾನು ಈಗ ಟೊಮೆಟೊನೂ ಸಹ ರುಬ್ಕೋತಾ ಇದ್ದೀನಿ. ಈ ಟೇಸ್ಟು ಸಹ ನೀವು ಸಹ ಟ್ರೈ ಮಾಡಿ. ಆ ಮಸಾಲೆಯಲ್ಲಿ ರುಬ್ಬಿರೋ ಟೊಮೆಟೊನೂ ಸಹ ಹಾಕಬೇಕು. ನಂತರ ಹಸಿಮೆಣಸಿನ್ಕಾಯಿ, ಉಪ್ಪು, ಸಾಂಬಾರು ಸೊಪ್ಪು ಇವನ್ನು ಸಹ ರುಬ್ಕೋಬೇಕು. ಲಾಸ್ಟಿಗೆ ರುಬ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ನೀರನ್ನು ಹಾಕಿ ಸಾಫ್ಟಾಗಿ ರುಬ್ಕೋಬಾರ್ದು, ತರಿಯನ್ನಾಗಿ ರುಬ್ಬಬೇಕು. ಸಾಫ್ಟಾಗಿ ರುಬ್ಬಿದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಆದರೆ ಸಾಕು. ಫುಲ್ ತರಿಯಾಗಿದ್ದರೂ ನಡೆಯುತ್ತೆ. ಇನ್ನೂ ಸಹ ಈ ರೀತಿ ರುಬ್ಬ ಆದಮೇಲೆ ಅದು ಸಹ ಪಾತ್ರೆಗೆ ಹಾಕಬೇಕು. ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2-3 ನಿಮಿಷ ಕ್ಲೀನಾಗಿ ಬೇಯಿಸಬೇಕು. ಈ ಮಸಾಲೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಕುದಿತಾನೆ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ. ತೊಳೆದಿಟ್ಟಿರೋ ಮೀನು ಈಗ ಆ ಮಸಾಲೆಗೆ ಮಿಕ್ಸ್ ಮಾಡಬೇಕು. ಒಂದೊಂದೇ ಪೀಸ್ ಹಾಕಿ ಮಸಾಲೆಯಲ್ಲೇ ಪೀಸ್ ಹಾಕಿ ಈ ರೀತಿ ಬೇಯಿಸಿದರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಮೀನು ಎಲ್ಲರೂ ಏನಂತಾರೆ, ಈಗ ಹಾಕಿದರೆ ಒಡೆಯುತ್ತೆ ಅಂತಾರೆ. ಒಡೆಯೋದಿಲ್ಲ, ಯಾಕಂದರೆ ಹುಳಿ ನಾವು ಜಾಸ್ತಿ ಹಾಕಿರ್ತೀವಿ. ಹುಣಸೆಹಣ್ಣು ಜಾಸ್ತಿ ಹಾಕಿದರೆ ಮೀನು ಒಡೆಯೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ನಾನು ಈಗ ಈ ರೀತಿ ಒಗ್ಗರಣೆಯಲ್ಲಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಮೀನು ಗಟ್ಟಿ ಆಗೋವರೆಗೂ ಈ ರೀತಿ ಮಸಾಲೆಯಲ್ಲೇ ಫಸ್ಟು ಬೇಯಿಸಬೇಕು. ಈ ಮೆಥಡಲ್ಲಿ ನೀವು ಸಹ ಮೀನು ಸಾಂಬಾರು ಮಾಡಿ, ಮೀನು ಒಡೆಯೋದೇ ಇಲ್ಲ, ತುಂಬಾ ರುಚಿಕರವಾಗಿರುತ್ತೆ. ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತಿಳಿ ಸಾಂಬಾರನ್ನ ಥರ ಮಾಡಿದ್ದೀನಿ. ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ತೆಳು ಸಾಂಬಾರು ಆದರೆ ಏನಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಮೀನು ಸಾಂಬಾರಿಗೆ ಹುಳಿ, ಕಾಳುಮೆಣಸು, ಜೀರಿಗೆ, ಮೆಂತೆ ಇವೆಲ್ಲ ಹಾಕಿ ಕ್ಲೀನಾಗಿ ರುಬ್ಬಿ ಸಾಂಬಾರು ಮಾಡಿದರೆ ಅದ್ರ ಸಾಂಬಾರು ಟೇಸ್ಟೇ ಬೇರೆ. ನೋಡಿ, ಈ ರೀತಿ 1 ರೌಂಡ್ ಕುದೀತಾ ಇರಬೇಕಾದ್ರೆ ಬದನೆಕಾಯಿನ ಹೆಚ್ಚು ತೊಳೆದು ಇಟ್ಕೊಂಡಿದ್ದೆ ನಾನು, ಅದನ್ನು ಹಾಕ್ತಾ ಇದ್ದೀನಿ. ಈಗ ಈ ಬದನೆಕಾಯಿ ಫ್ಲೇವರ್ ಈ ಸಾಂಬಾರಲ್ಲಿ ಎಷ್ಟು ಚೆನ್ನಾಗಿರೋ. ಹೆಚ್ಚು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ 1-2 ಹಾಕಿ ಸಾಕು. ಜಾಸ್ತಿ ಹಾಕಿದರೆ ತರಕಾರಿ ಸಾಂಬಾರು ಥರ ಆಗಿಬಿಡುತ್ತೆ. ನೋಡಿ, ಒಳ್ಳೆ ಸಾಂಬಾರು ರೆಡಿ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಸಾಂಬಾರು ಮಾತ್ರ. ನೋಡಿ, ಮೀನು ಖಂಡಗಳು ಒಡೆದೇ ಇಲ್ಲ ಜಾಸ್ತಿ. ಈ ಥರ ಆಗಿರುತ್ತೆ. ನೀವು ಸಹ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಾಂಬಾರು ತುಂಬ ಚೆನ್ನಾಗಾಗಿದೆ. ವಿಡಿಯೋನ ಮಿಸ್ ಮಾಡಬೇಡಿ, ಹಾಗೆ ಮಾಡೋದು ಮಿಸ್ ಮಾಡ್ಕೋಬೇಡಿ. ಪೀಸ್ಗಳು ಈ ರೀತಿಯಾಗಿದ್ದಾವೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.